Hello friends, welcome back to my YouTube channel. So ಹಿಂದಿನ ಒಂದು ವಿಡಿಯೋ ಒಳಗ ನಾನು UPSC 2026 ಸಲುವಾಗಿ ಕನ್ನಡ ಮಾಧ್ಯಮ ಪುಸ್ತಕಗಳ ಒಂದು ಲಿಸ್ಟ್ ನ ಶೇರ್ ಮಾಡಿದ್ದೆ. ಸೊ ಇವತ್ತಿನ ಒಂದು ವಿಡಿಯೋ ಒಳಗ ನಾನು ಇಂಗ್ಲಿಷ್ ಮೀಡಿಯಂ ಪುಸ್ತಕಗಳ ಒಂದು ಲಿಸ್ಟ್ ನ ಶೇರ್ ಮಾಡ್ತೇನೆ. ಅಪ್ಡೇಟೆಡ್ ಒಂದು ಪುಸ್ತಕಗಳ ಲಿಸ್ಟ್ ಇದೆ. ಸೊ ಇವಾಗ ನೀವು 2026 ಗೆ ಪ್ರಿಪರೇಷನ್ ಮಾಡತ್ತೀರಂದ್ರೂ ಬಹಳ ಸಮಯ ಉಳಿದಿಲ್ಲ ನಿಮ್ ಕಡೆ. ಸೊ ಇವಾಗಿಂದ ನೀವು ಸ್ಟಾರ್ಟ್ ಮಾಡ್ಬೇಕು. ಅಂಡ್ ಒಂದು ಪ್ರಿಪರೇಷನ್ ಗೆ ಮೇನ್ ಥಿಂಗ್ ಅಂತಂದ್ರೆ ಒಂದು ಬೆಸ್ಟ್ ರಿಸೋರ್ಸಸ್ ನಿಮ್ ಕಡೆ ಇರಬೇಕು, ಒಂದು ಒಳ್ಳೆ ಗೈಡ್ಲೈನ್ಸ್ ನಿಮ್ ಕಡೆ ಇರಬೇಕು, ಗೈಡೆನ್ಸ್. ಅಂಡ್ ಥರ್ಡ್ ಪಾಯಿಂಟ್ ಈಸ್ ಸ್ಟ್ರಾಟಜಿ ಅಂಡ್ ಟೈಮ್ ಟೇಬಲ್. ಇಷ್ಟ ಇತ್ತಂತಂದ್ರೆ ನೀವು ಯಾವುದೇ ಒಂದು ಪರೀಕ್ಷೆಗೆ ಆರಾಮಾಗಿ ಪ್ರಿಪರೇಷನ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬಹುದು. ಸೊ ಹಿಂಗಾಗಿ ಒಂದು ಪುಸ್ತಕಗಳ ಲಿಸ್ಟ್ ನಾ ಶೇರ್ ಮಾಡತೇನಿ. ಕನ್ನಡ ಮಾಧ್ಯಮ ಆಲ್ರೆಡಿ ಶೇರ್ ಆಗೈತಿ, ಚೆಕ್ ಮಾಡ್ಕೋಬಹುದು ನೀವು. ಕನ್ನಡ ಮಾಧ್ಯಮದೊಳಗೆ ಯಾರೆಲ್ಲ ಪ್ರಿಪೇರ್ ಆಗತ್ತೀರಿ ಅಂತ ವಿದ್ಯಾರ್ಥಿಗಳು. ಸೊ NCERT ಬಗ್ಗೆ ಮಾತಾಡೋದಾತಂದ್ರೆ NCERT ಇಸ್ ಮಸ್ಟ್ ಅಂಡ್ ಶುಡ್ 6 to 12th ವರೆಗಿನ NCERTs ನ ನೀವು ರೀಡ್ ಮಾಡ್ಕೊಳ್ರಿ. ಇಂಗ್ಲಿಷ್ ಮೀಡಿಯಂ ಒಳಗ ಪ್ರಿಪೇರ್ ಆಗೋರ್ಗಂತೂ ಟೆನ್ಷನ್ ಅನ್ನ ಇಲ್ಲ. ಸೊ ಆರಾಮಾಗಿ NCERT ಪುಸ್ತಕಗಳನ್ನ ಕವರ್ ಮಾಡ್ಕೊಳ್ರಿ. ಪಾಲಿಟಿ ದ ಫಸ್ಟ್ ಇಂಪಾರ್ಟೆಂಟ್ ಒಂದ್ ಸಬ್ಜೆಕ್ಟ್ ಅಂದ್ರೆ ಪಾಲಿಟಿ. ಅರೌಂಡ್ 20 ಕ್ವಶನ್ಸ್ ಬರ್ತಾವ. ಸೊ ಹಿಂಗಾಗಿ ವೇಟೇಜ್ ಜಾಸ್ತಿ ಐತಿ ಪಾಲಿಟಿ ಮೇಲೆ. ಸೊ ಬೆಸ್ಟ್ ಆಗಿ ಪ್ರಿಪರೇಷನ್ ಮಾಡೋದನ್ನು ಇಂಪಾರ್ಟೆಂಟ್ ಐತಿ. ಒಂದ್ 4 ಸಬ್ಜೆಕ್ಟ್ ಬೆಸ್ಟ್ ಆಗಿ ಪ್ರಿಪೇರ್ ಆದ್ರೂ ಆರಾಮಾಗಿ ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಆಗ್ತೈತಿ. ಸೊ ಹಿಂಗಾಗಿ ವೇಟೇಜ್ ಎಲ್ಲೆಲ್ಲಿ ಜಾಸ್ತಿ ಅದ, ಎವ್ರಿ ಇಯರ್ ಮಿಸ್ ಆದ್ರೂ 15ಕ್ಕಿಂತ ಹೆಚ್ಚು ಕ್ವಶನ್ಸ್ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಬರ್ತಾವು ಅಂತ ಸಬ್ಜೆಕ್ಟ್ ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ರಿ. ಆ ತರ ಒಂದ್ ಸಬ್ಜೆಕ್ಟ್ ಒಳಗ ಪಾಲಿಟಿ ಫಸ್ಟ್ ಇರ್ತದ ಆಲ್ಮೋಸ್ಟ್. ಸೊ ಹೀಗೆ ಪಾಲಿಟಿ ಸಲುವಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ 11th ಸ್ಟ್ಯಾಂಡರ್ಡ್ ಒಂದು NCERTs ನ ನೀವು ಓದ್ಕೋಬೇಕು. ಪ್ಲಸ್ ಇಂಡಿಯನ್ ಪಾಲಿಟಿ ಬೈ ಲಕ್ಷ್ಮೀಕಾಂತ್ ಸರ್ ಪುಸ್ತಕ ಒಂದು ಬೈಬಲ್ ಇದ್ದಂಗ ಐತಿ. ಸೊ ಈ ಪುಸ್ತಕ ಓದಿದ್ರಿ ಅಂತಂದ್ರೆ ಇನಫ್ ಅದ ಒಂದು ಪ್ರಿಲಿಮಿನರಿ ಪಾಯಿಂಟ್ ಆಫ್ ದಿ ವ್ಯೂ ಐ ಆಮ್ ಟೆಲ್ಲಿಂಗ್ ಪಾಲಿಟಿ. ಇನ್ನು ಜಿಯೋಗ್ರಫಿ ಸಲುವಾಗಿ ನೀವು ಫಂಡಮೆಂಟಲ್ ಆಫ್ ಫಿಸಿಕಲ್ ಜಿಯೋಗ್ರಫಿ 11th ಸ್ಟ್ಯಾಂಡರ್ಡ್ NCERT, ಇಂಡಿಯಾ ಫಿಸಿಕಲ್ ಎನ್ವೈರನ್ಮೆಂಟ್, ಫಂಡಮೆಂಟಲ್ ಹ್ಯೂಮನ್ ಜಿಯೋಗ್ರಫಿ, ಇಂಡಿಯಾ ಪೀಪಲ್ ಅಂಡ್ ಎಕನಾಮಿ. ಸೊ NCERTs ಅದಾವಿವ 11th ಸ್ಟ್ಯಾಂಡರ್ಡ್ NCERT ಏನೈತ್ಲ ಪೂರಾ ಬಾಹ್ಯಾಟ್ ಆಗ್ರಿ. ಅದ್ 11th ಸ್ಟ್ಯಾಂಡರ್ಡ್ ಏನ್ NCERT ಬರ್ತೈತ್ಲ ಪೂರ್ತಿ ಬಾಹ್ಯಾಟ್ ಅನ್ನ ಹಾಕೊಡ್ರಿ. ಇನ್ ಕೇಸ್ ಪ್ರಿಲಿಮ್ಸ್ ಸಲುವಾಗಿ ಜಿಯೋಗ್ರಫಿಗೆ ನೀವು 6th ಇಂದ 10th NCERTs, 11th 12th NCERTs ಏನಾರ ಬೆಸ್ಟ್ ಆಗಿ ಮಸ್ತ್ ತಮ್ಗೆ ರೀಡ್ ಮಾಡ್ಕೊಂಡಿದ್ರಿ ಅಂತಂದ್ರ ನೀವು ಇಲ್ಲಿ ರೆಫರೆನ್ಸ್ ಪುಸ್ತಕನ ಸ್ಕಿಪ್ ಮಾಡ್ಕೋಬಹುದು. ಇಲ್ಲಿ ಪುಸ್ತಕ ಬೇಕು ರೆಫರೆನ್ಸ್ ಅನ್ನೋರ ಜೊತೆಗೆ ನೀವು ಒಂದು JC ಲಿಯೋಂಗ್ ಸರ್ ಅವ್ರದೊಂದು ಚಿಕ್ಕ ಪುಸ್ತಕ ಬರ್ತದ, ಅದನ್ನ ಓದಬಹುದು. ಇನ್ನ ಅಟ್ಲಾಸ್ ಕನ್ನಡ ಮಾಧ್ಯಮದೊಳಗಾರು ಪ್ರಿಪೇರ್ ಮಾಡ್ರಿ, ಇಂಗ್ಲಿಷ್ ಒಳಗಾದ್ರೂ ಪ್ರಿಪೇರ್ ಮಾಡ್ರಿ. ಅಟ್ಲಾಸ್ ಪುಸ್ತಕ ಮಸ್ಟ್, ಅದನ್ನ ನೀವು ಯೂಸ್ ಮಾಡ್ಲೇಬೇಕು. ಇನ್ನ ಮಾಡರ್ನ್ ಹಿಸ್ಟ್ರಿ ಸಲುವಾಗಿ ಸ್ಪೆಕ್ಟ್ರಮ್ ಬೆಸ್ಟ್ ಐತಿ. ಬ್ಯಾರೆ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ಒಂದು ಮಾಡರ್ನ್ ಹಿಸ್ಟ್ರಿ ಸಲುವಾಗಿ ಸ್ಪೆಕ್ಟ್ರಮ್ ಯೂಸ್ ಮಾಡ್ಕೊಳ್ರಿ. ಎನ್ವೈರನ್ಮೆಂಟ್ ಸಲುವಾಗಿ ಶಂಕರ್ IAS ಸರ್ ಅವರ ಪುಸ್ತಕ ಪ್ಲಸ್ ಕರೆಂಟ್ ಅಫೇರ್ಸ್. ಎನ್ವೈರನ್ಮೆಂಟ್ ಮತ್ತೆ ಎಕನಾಮಿ ಹಿಂಗ ಐತ್ಲ ಸಬ್ಜೆಕ್ಟ್ ಸ್ವಲ್ಪ ಕರೆಂಟ್ ಇವೆಂಟ್ ಜಾಸ್ತಿ ಬರ್ತಾವ. ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು ಇಲ್ಲೆಲ್ಲ. ಸೊ ಹಿಂಗಾಗಿ ಕರೆಂಟ್ ಅಫೇರ್ಸ್ ಗೆ ಜಾಸ್ತಿ ನೀವು ಒತ್ತು ಕೊಡ್ಬೇಕಾಗ್ತದ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಪುಸ್ತಕಗಳಿಗಿಂತ ಹೆಚ್ಚಾಗಿ. ಸೊ ಹಿಂಗಾಗಿ ನೀವು ಇಲ್ಲಿ ಎನ್ವೈರನ್ಮೆಂಟ್ ಸಲುವಾಗಿ ಶಂಕರ್ IAS ಪುಸ್ತಕ ಅಂಡ್ ಮ್ಯಾಪಿಂಗ್ ಸಲುವಾಗಿ ನೀವು ಜಿಯೋಗ್ರಫಿ ಒಳಗ ಒಂದು ಆಕ್ಸ್ಫರ್ಡ್ ಅಟ್ಲಾಸ್ ಸ್ಟೂಡೆಂಟ್ ಅಟ್ಲಾಸ್ ಅವರು ತಗೋಬಹುದು, ಅಥವಾ ಬೇರೆ ಯಾವ್ದಾರ ನಿಮಗ್ ಬೆಸ್ಟ್ ಅನ್ಸಿದ್ರೆ ಬೇರೆ ಒಂದು ಅಟ್ಲಾಸ್ ನ ನಿಮ್ ಜೊತೆ ಇಟ್ಕೋಬಹುದು. ಇನ್ನ ಎಕನಾಮಿ ಸಲುವಾಗಿ ಸಂಜೀವ್ ವರ್ಮಾ ಸರ್ ಅವ್ರ ಪುಸ್ತಕ ಐತ್ಲ ಬೆಸ್ಟ್ ಪುಸ್ತಕ ಐತದ. ರಮೇಶ್ ಸಿಂಗ್ ಸರ್ ಪುಸ್ತಕನು ಬೆಸ್ಟ್ ಅನ್ನ ಐತಿ, ಬಟ್ ಅದು ಸ್ವಲ್ಪ ಬಲ್ಕಿ ಐತಿ. ಸಂಜೀವ್ ವರ್ಮಾ ಹೆಂಗೈತಂದ್ರ ಪರೀಕ್ಷೆಗೆ ಎಷ್ಟ್ ಬೇಕಲ್ಲ ಅಷ್ಟ ಅಂಡ್ ಈಸಿ ಒಂದು ಲ್ಯಾಂಗ್ವೇಜ್ ಒಳಗ ಐತಿ. ಸೊ ಹಿಂಗಾಗಿ ಸಂಜೀವ್ ವರ್ಮಾ ಪುಸ್ತಕನ ನೀವು ರೆಫರ್ ಮಾಡ್ರಿ. ಜೊತೆಗೆ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಇದೆರಡೂ ನಿಮ್ದು ಒಂದು ಆನ್ಸರ್ಗೆ ವೇಟೇಜ್ ಕೊಡ್ತದ. ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಮಾಡ್ಕೊಂಡ ಒಂದು ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ಇದೆಲ್ಲ ಸೇರಿ ಎಕನಾಮಿ ಒಳಗ್ ನಿಮಗ ಕ್ವಶನ್ಸ್ ಜಾಸ್ತಿ ಬರ್ತಾವ. ಜಸ್ಟ್ ರೆಫರೆನ್ಸ್ ಪುಸ್ತಕದಿಂದ ಅಷ್ಟ ಕ್ವಶನ್ಸ್ ಬರಂಗಿಲ್ಲ. ಹಿಂಗಾಗಿ ಎಕನಾಮಿ ಸಲುವಾಗಿ ಕರೆಂಟ್ ಅಫೇರ್ಸ್, ಎಕನಾಮಿಕ್ ಸರ್ವೆ, ಬಜೆಟ್ ಅಂಡ್ ಒಂದು ರೆಫರೆನ್ಸ್ ಬುಕ್ ಇಷ್ಟೆಲ್ಲ ನೀವು ಓದ್ಕೋಬೇಕಾಗ್ತದ. ಸೊ ಜೊತೆಗೆ 9th ಮತ್ತೆ 10th ಸ್ಟ್ಯಾಂಡರ್ಡ್ NCERT ಇನಫ್ ಐತಿ. 6th ಇಂದ ಓದೋ ಅವಶ್ಯಕತೆ ಇಲ್ಲ. 9th to 10th ಅಂಡ್ 11th ಸ್ಟ್ಯಾಂಡರ್ಡ್ NCERT ಇನಫ್ ಐತಿ. 12th ಸ್ಟ್ಯಾಂಡರ್ಡ್ NCERT ನ ನೀವು ಸ್ಕಿಪ್ ಮಾಡ್ಕೋಬಹುದು. ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ 11th ಸ್ಟ್ಯಾಂಡರ್ಡ್ NCERT ಪುಸ್ತಕ. ಇನ್ನ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಸಲುವಾಗಿ ಸ್ಪೆಕ್ಟ್ರಮ್ ಹೇಳಿದೆ. ಅನ್ಶಿಯಂಟ್ ಹಿಸ್ಟ್ರಿ ಸಲುವಾಗಿ RS ಶರ್ಮಾ ಪುಸ್ತಕ, RS ಶರ್ಮಾ ಅವರ ಪುಸ್ತಕನ ಓದ್ಬಹುದು ನೀವು. ಇಲ್ಲಾಂತಂದ್ರೆ ತಮಿಳುನಾಡು ಒಂದ್ ಪುಸ್ತಕನ ಓದ್ಕೋಬಹುದು. ಮೆಡಿವಲ್ ಹಿಸ್ಟ್ರಿ ಸಲುವಾಗಿ ಸತೀಶ್ ಚಂದ್ರ ಸರ್ ಅವರ ಪುಸ್ತಕ.
ಇನ್ನ ಮಾಡರ್ನ್ ಹಿಸ್ಟ್ರಿ ಸ್ಪೆಕ್ಟ್ರಮ್. ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಲುವಾಗಿ ಯಾವುದೇ ಪುಸ್ತಕನ ಓದೋ ಅವಶ್ಯಕತೆ ಇಲ್ಲ. ಇಟ್ಸ್ ಟೋಟಲಿ ವೇಸ್ಟ್ ಆಫ್ ಟೈಮ್. ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಲುವಾಗಿ ಕರೆಂಟ್ ಅಫೇರ್ಸ್, ಒಂದ್ ಮಂತ್ಲಿ ಬೆಸ್ಟ್ ಮ್ಯಾಗಝಿನ್, ಒಂದು ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಬಗ್ಗೆ ಹೇಳೋದಂದ್ರ ದ ಹಿಂದೂ ನ್ಯೂಸ್ ಪೇಪರ್ ಓದ್ರಿ. ಮ್ಯಾಗಝಿನ್ ಬಗ್ಗೆ ಹೇಳೋದಂದ್ರ ವಿಷನ್ IAS ದವ್ರಾದ್ರು ಓದ್ರಿ. ಇನ್ಸೈಟ್ ಆನ್ ಇಂಡಿಯಾ ಓದ್ರಿ. ವಿಷನ್ IAS ಬೆಸ್ಟ್ ಐತಿ. ಸೊ ವಿಷನ್ IAS ಒಂದು ಮಂತ್ಲಿ ಮ್ಯಾಗಝಿನ್ ನ ಓದ್ರಿ. ಜೊತೆಗೆ ಎಂಡ್ಗೆ ಏನ್ PT 365 ಬರ್ತೈತ್ಲಾ, ಅದನ್ನ ಆಸ್ ಅ ರಿವಿಷನ್ ಮಾಡೆಲ್ ಆಗಿ ತಗೊಂಡ್ ಕಸ ಅದನ್ನ ರಿವಿಷನ್ ಮಾಡ್ಕೊಳ್ಳಿಕ್ಕೆ ನಿಮಗ್ ಹೆಲ್ಪ್ ಆಗ್ತದ. ಇನ್ನದ ಹಿಂದೂ ನ್ಯೂಸ್ ಪೇಪರ್ ಓದ್ರಿ, ಬೆಸ್ಟ್ ಐತಿ. ನೆಕ್ಸ್ಟ್ ಆರ್ಟ್ ಅಂಡ್ ಕಲ್ಚರ್ ಸಲುವಾಗಿ ನಿತಿನ್ ಸಿಂಗಾನಿಯಾ ಸರ್ ಅವ್ರ ಪುಸ್ತಕ ಐತಿ. ಸೆಲೆಕ್ಟೆಡ್ ಪೋರ್ಷನ್ ಅಷ್ಟ ಓದ್ರಿ. ಪ್ರಿಲಿಮ್ಸ್ ಗೆ ಯಾವ್ಯಾವ್ದು ಹೆಲ್ಪ್ ಅದ, ಸಿಲೆಬಸ್ ಕಾಪಿ ನಿಮ್ ಕಡೆ ಇಟ್ಕೊಳ್ರಿ. ಯಾವ್ದೆಲ್ಲ ರಿಲೆವೆಂಟ್ ಐತಿ ಅಷ್ಟ ಓದ್ಕೊಳ್ರಿ ನಿತಿನ್ ಸಿಂಗಾನಿಯಾ ಸರ್ ಪುಸ್ತಕದಿಂದ. ಬಿಕಾಸ್ ಎಲ್ಲಾನು ರಿಲೆವೆಂಟ್ ಇಲ್ಲ UPSC ಒಂದು ಪ್ರಿಲಿಮಿನರಿ ಪರೀಕ್ಷೆಗೆ ನಿತಿನ್ ಸಿಂಗಾನಿಯಾ ಪುಸ್ತಕದಿಂದ. ಹಿಂಗಾಗಿ ಇನ್ನ ಫೈನ್ ಆರ್ಟ್ 11th 12th ಸ್ಟ್ಯಾಂಡರ್ಡ್ ಒಂದು NCERTs ನ ಓದ್ಕೋಬೇಕಾಗ್ತದ. ವರ್ಲ್ಡ್ ಹಿಸ್ಟ್ರಿಯಿಂದ ಸ್ವಲ್ಪ ಕ್ವಶನ್ ಕಡಿಮೆನೂ ಬರ್ತಾವ, ಬಟ್ ಸ್ಟಿಲ್ ಹೇಳಕ್ ಆಗಂಗಿಲ್ಲ. ಒಂದೊಂದ್ಸಲ ವೈಟೇಜ್ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಹಿಂಗಾಗಿ ಅರ್ಜುನ್ ದೇವ್ ಅವ್ರದ್ದು ಓಲ್ಡ್ NCERT ಒಂದ್ ಪುಸ್ತಕನ ಓದ್ಕೊಡ್ರಿ. ಸೊ ಇನ್ನ CSAT ಬಗ್ಗೆ ಹೇಳೋದಾತಂದ್ರ RS ಅಗರ್ವಾಲ್ ಸರ್ ಪುಸ್ತಕಗಳದಾವ, ಅದನ್ನ ನೀವು ಓದ್ಕೋಬಹುದು. ಇನ್ನ ಇಂಗ್ಲಿಷ್ ಕಾಂಪ್ರಹೆನ್ಷನ್ ಸಲುವಾಗಿ ಸೆಪರೇಟ್ ಆಗಿ ಪುಸ್ತಕದ ಅವಶ್ಯಕತೆ ಇಲ್ಲ. ಇಂಗ್ಲಿಷ್ ಕಾಂಪ್ರಹೆನ್ಷನ್ ಏನಿದ್ರು ಪ್ರಾಕ್ಟೀಸ್ ಬೇಕು. ಅಂಡ್ ದ ಹಿಂದೂ ನ್ಯೂಸ್ ಪೇಪರ್ ನೀವೇನಾರ ಡೈಲಿ ಓದಾತಿದ್ರಿ ಅಂತಂದ್ರೆ ಇನಫ್ ಐತಿ. ಅಲ್ಲಿಂದ ಆರಾಮ್ ನಿಮ್ದು ರೀಡಿಂಗ್ ಕಾಂಪ್ರಹೆನ್ಷನ್ ಪೋರ್ಷನ್ ಆಗ್ತದ. ಜೊತೆಗೆ PYQ ಸಾಲ್ವ್ ಮಾಡ್ತಾ ಇದ್ರಿ, ಟೆಸ್ಟ್ ಸೀರೀಸ್ ಗಳನ್ನ ಜಾಯಿನ್ ಆದ್ರಿ ಅಂತಂದ್ರೆ ನಿಮ್ಮ ಪ್ರಿಪರೇಷನ್ ಇನ್ನೂ ಬೆಸ್ಟ್ ಆಗ್ತೈತಿ. ಸೊ ಇದಾಗಿತ್ತು ಇಂಗ್ಲಿಷ್ ಮೀಡಿಯಂ ಪುಸ್ತಕಗಳ ಒಂದು ಲಿಸ್ಟ್ 2026 ಗೆ. ಇನ್ನ ನೆಕ್ಸ್ಟ್ ವಿಡಿಯೋಸ್ ಒಳಗ 2026 ಒಂದು ಸ್ಟ್ರಾಟಜಿನ ಶೇರ್ ಮಾಡ್ತೇನಿ. ಹಂಗ ಒಂದಷ್ಟು NCERTs ಬಗ್ಗೆ ಬಹಳ ಗೊಂದಲಗಳು ನಿಮ್ಮಲ್ಲಿ ಇದಾವ. ಯಾವ ಪುಸ್ತಕ ಸ್ಕಿಪ್ ಮಾಡಬಹುದು, ಇನ್ನ ಕನ್ನಡ ಮಾಧ್ಯಮದೊಳಗಿನವರು NCERT ಪೂರ್ತಿ ಸ್ಕಿಪ್ ಮಾಡಬಹುದೇನ, ಈ ತರ NCERT ಬಗ್ಗೆ ಇರೋ ಎಲ್ಲಾ ಕ್ವಶನ್ಸ್ ಗಳಿಗೆ ನೆಕ್ಸ್ಟ್ ವಿಡಿಯೋ ಒಳಗ ಆನ್ಸರ್ ಮಾಡ್ತೇನೆ. ಐ ಹೋಪ್ ಈ ಒಂದ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನಿ. ಇಷ್ಟ ಆದಂದ್ರ ದಯವಿಟ್ಟು ಲೈಕ್ ಮಾಡ್ರಿ, ಹಂಗ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಥ್ಯಾಂಕ್ ಯು.